ನೆಕ್ಸ್ಟ್, ವಾಟ್ ಈಸ್ ಗ್ರೀನ್ ರೆವಲ್ಯೂಷನ್? ಹಸಿರು ಕ್ರಾಂತಿ ಎಂದರೆ ಏನು ಅಂತ ಕೇಳಿದ್ದಾರೆ. ಹಸಿರು ಕ್ರಾಂತಿ ಅಂದರೆ ಏನು? The quick progress in the production of food grains in India during 1967 to 70 is considered as green revolution. ಗ್ರೀನ್ ರೆವಲ್ಯೂಷನ್ ಅಂದ್ರೆ ಏನು ಮಕ್ಕಳೇ? ಹಸಿರು ಕ್ರಾಂತಿ ಅಂದ್ರೆ 1967ರಿಂದ 70ರ ನಡುವೆ ಭಾರತದ ಒಂದು ಆಹಾರ ಧಾನ್ಯದ ಉತ್ಪತ್ತಿಯಲ್ಲಿ ಆದಂತಹ ಒಂದು ಬೆಳವಣಿಗೆ ಅಥವಾ ಪ್ರಗತಿ. ಓಕೆ, ಅದನ್ನ ಏನಂತ ಕರೀತಾರೆ? ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಅಂತ ಕರೀತಾರೆ. ದ ಫುಡ್ ಗ್ರೇನ್ ಪ್ರೊಡಕ್ಷನ್ ಇನ್ ಇಂಡಿಯಾ ಡ್ಯೂರಿಂಗ್ 1967, ನೋಡಿ 1967ರಲ್ಲಿ ಇಟ್ ವಾಸ್ 74 ಮಿಲಿಯನ್ ಟನ್ಸ್. Due to the initiatives of the government, it increased to 108 million tons in 1970. That is, within 3 years, in the span of 3 years only, it has been increased to 108 million tons with the effort of the government. Okay, initiatives taken by the government. The drastic increase, that is drastic increase in the food grain production during this period is called green revolution. 1967ರಲ್ಲಿ 74 ಮಿಲಿಯನ್ ಟನ್ ಇದ್ದಂತಹ ಆಹಾರ ಉತ್ಪಾದನೆ 108 ಮಿಲಿಯನ್ ಟನ್ಸ್ ಆಯ್ತು. ಯಾವಾಗ? 1970ರಲ್ಲಿ. ಸೊ 3 ವರ್ಷದಲ್ಲಿ ಆದಂತಹ ಒಂದು ಹ್ಯೂಜ್ ಡೆವಲಪ್ಮೆಂಟ್, ಹ್ಯೂಜ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಬೃಹತ್ ಬೆಳವಣಿಗೆಯನ್ನ ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಅಂತ ಕರೀತಾರೆ. ಓಕೆ, ಸೊ ಇಟ್ ವಾಸ್ ಬಿಕಾಸ್ ಆಫ್ ದ ಇನಿಷಿಯೇಟಿವ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಟು ಇನ್ಕ್ರೀಸ್ ದ food production. Sorry, food grain production. Okay, so this is about green revolution.